ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ, ಮುಜುಗರ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರ. ಶಾಸಕ BR ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ. ಆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಆಡಿಯೋ ಬಾಂಬ್ ಇದೆಯಲ್ಲ, ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋವನ್ನು BR ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಕೊಂಡಿದ್ರು. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಕಿ ಗ್ರಾಮದಲ್ಲಿ ನಡೆದ ಸಭೆ. ಈ ಸಭೆ ಇಲ್ಲಾದಂತಹ ಗಲಾಟೆ, ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಏನಾಯಿತು ಅಲ್ಲಿ? ಮನೆಗಾಗಿ ನಾನು 10,000 ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ. ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ. 10,000, 20,000, 30,000 ಈ ಥರ ಹಣ ಕೇಳ್ತಾರೆ ಅಂತ. 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ ರೊಕ್ಕ ಕೊಟ್ಟಿದಿಲ್ಲ ನೀ? ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ. ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ, ಮುಜುಗರ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರ. ಶಾಸಕ BR ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ. ಆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಆಡಿಯೋ ಬಾಂಬ್ ಇದೆಯಲ್ಲ, ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋವನ್ನು BR ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಕೊಂಡಿದ್ರು. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಕಿ ಗ್ರಾಮದಲ್ಲಿ ನಡೆದ ಸಭೆ. ಈ ಸಭೆ ಇಲ್ಲಾದಂತಹ ಗಲಾಟೆ, ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಏನಾಯಿತು ಅಲ್ಲಿ? ಮನೆಗಾಗಿ ನಾನು 10,000 ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ. ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ. 10,000, 20,000, 30,000 ಈ ಥರ ಹಣ ಕೇಳ್ತಾರೆ ಅಂತ. 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ ರೊಕ್ಕ ಕೊಟ್ಟಿದಿಲ್ಲ ನೀ? ರೊಕ್ಕ ಕೊಟ್ಟಿದಿ, ಎಷ್ಟು ಕೊಟ್ಟಿದಿ 10,000 ರೂಪಾಯಿ
ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ, ಮುಜುಗರ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರ. ಶಾಸಕ BR ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ. ಆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಆಡಿಯೋ ಬಾಂಬ್ ಇದೆಯಲ್ಲ, ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋವನ್ನು BR ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಕೊಂಡಿದ್ರು. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಿಕೆ ಗ್ರಾಮದಲ್ಲಿ ನಡೆದ ಸಭೆ. ಈ ಸಭೆ ಇಲ್ಲಾದಂತಹ ಗಲಾಟೆ, ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಏನಾಯಿತು ಅಲ್ಲಿ? ಮನೆಗಾಗಿ ನಾನು 10,000 ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ. ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ. 10,000, 20,000, 30,000 ಈ ಥರ ಹಣ ಕೇಳ್ತಾರೆ ಅಂತ. 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ ರೊಕ್ಕ ಕೊಟ್ಟಿದಿಲ್ಲ ನೀ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ, ಮುಜುಗರ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ರು ಭ್ರಷ್ಟಾಚಾರ. ಶಾಸಕ BR ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ. ಆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಆಡಿಯೋ ಬಾಂಬ್ ಇದೆಯಲ್ಲ, ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋವನ್ನು BR ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಕೊಂಡಿದ್ರು. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಿಕೆ ಗ್ರಾಮದಲ್ಲಿ ನಡೆದ ಸಭೆ. ಈ ಸಭೆ ಇಲ್ಲಾದಂತಹ ಗಲಾಟೆ, ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಏನಾಯಿತು ಅಲ್ಲಿ? ಮನೆಗಾಗಿ ನಾನು 10,000 ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ. ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ. 10,000, 20,000, 30,000 ಈ ಥರ ಹಣ ಕೇಳ್ತಾರೆ ಅಂತ. 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ ರೊಕ್ಕ ಕೊಟ್ಟಿದಿಲ್ಲ ನೀ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ
ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ ರೊಕ್ಕ ಕೊಟ್ಟಿದಿ ಏಟು ಕೊಟ್ಟಿದಿ 10,000 ರೂಪಾಯಿ